ನಮಸ್ತೆ ವೀಕ್ಷಕರೇ, ನಾಳೆ ರಥಸಪ್ತಮಿ ಇದೆ ಮತ್ತು ರಾಧಾಷ್ಟಮಿ ಕೂಡ ಇದೆ. ಭೀಷ್ಮಾಷ್ಟಮಿ, ರಾಧಾಷ್ಟಮಿ ಇದೆ. ನಾಳೆ ತುಂಬ ವಿಶೇಷವಾದ ದಿನ. ನಾಳೆ ಬಂದುಬಿಟ್ಟು ನೀವು ಬೆಳಗ್ಗೆನೇ ಬೇಗ ಎದ್ದು ಸ್ನಾನಗಳೆಲ್ಲ ಮಾಡಿಕೊಂಡು, ಸ್ನಾನದಲ್ಲಿ ನೀವೇನು ಮಾಡಬೇಕು ಅಂದರೆ ಎಕ್ಕದೆಲೆ ಇಟ್ಕೊಂಡು ನಾಳೆ ಸ್ನಾನ ಮಾಡಬೇಕಾಗತ್ತೆ. ಏನೇ ಒಂದು ದೋಷ ಇದ್ದರೂ, ನಿಮ್ಮ ಏನೇ ವಿಘ್ನ ಇದ್ದರೂ, ದೋಷ ಇದ್ದರೂ ಎಲ್ಲ ಹೋಗುತ್ತೆ. ಆಯುಷ್ ವೃದ್ಧಿ ಆಗುತ್ತೆ, ಆರೋಗ್ಯ ಆಯುಷ್ ವೃದ್ಧಿ ಆಗುತ್ತೆ ಮತ್ತು ಅಭಿವೃದ್ಧಿ ಆಗುತ್ತೆ. ನಾಳೆ ತುಂಬ ವಿಶೇಷವಾದ ದಿನ, ಅದರಿಂದ ಹೇಳ್ತಾ ಇದ್ದೀನಿ. ಎಕ್ಕದೆಲೆ ಬಂದ್ಬಿಟ್ಟು ಪಾದದ ಮೇಲೆ 2, ಮಂಡಿ ಮೇಲೆ 2, ಭುಜದ ಮೇಲೆ 2, ತಲೆ ಮೇಲೆ 1, ಒಟ್ಟು 7 ಎಕ್ಕದ ಎಲೆನ ಇಟ್ಕೊಂಡು ನಾಳೆ ಸ್ನಾನ ಮಾಡಬೇಕಾಗುತ್ತೆ. ಕೊನೆಯಲ್ಲಿ ನೀವು ಸ್ನಾನ ಮುಗಿಸಿ ಕೊನೆಯಲ್ಲಿ ನೀವು ಎಕ್ಕದೆಲೆ ಇಟ್ಕೊಂಡು ಸ್ನಾನ ಮಾಡಿ, ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಇದರಲ್ಲಿ ಮಂತ್ರ ಇದೆ. ನಾಳೆ ಸೂರ್ಯದೇವನಿಗೆ ಅರ್ಘ್ಯ ಬಿಡಬೇಕು. ಸೂರ್ಯದೇವನಿಗೆ ನಾಳೆ ರಂಗೋಲಿ ಹಾಕ್ಬಿಟ್ಟು ರಥನ ಬರಿಬೇಕು ಮನೆ ಮುಂದೆ ರಂಗೋಲಿಯಲ್ಲಿ. ಮತ್ತು ನಿಮ್ಮ ಮಾಡಿ ಮೇಲಾಗಿರ್ಬೋದು, ಮಾಡಿ ಇಲ್ಲ ಅಂದವರು, ಹೆಂಚು ಮನೆ ಇರೋರು ಆ ಥರ ಮನೆ ಮುಂದೆ ಪೂಜೆ ಮಾಡ್ಬೋದು. ಒಂದು ಪೀಠ ಇಟ್ಟು ಎಲೆ ಅಡಿಕೆ ಬಾಳೆಹಣ್ಣು ಮತ್ತು ಸೂರ್ಯದೇವನಿಗೆ ನೈವೇದ್ಯ ನೀವು ಮೊಸರನ್ನ ಇಡ್ಬೋದು. ಪೊಂಗಲ್ ಇಡ್ಬೋದು, ಮೊಸರನ್ನ ಇಡ್ಬೋದು, ತುಂಬ ಒಳ್ಳೆಯದು. ನೈವೇದ್ಯವಾಗಿ ಇಟ್ಟು ಸೂರ್ಯದೇವನಿಗೆ ಅರ್ಘ್ಯ ಬಿಡಬೇಕು. ಬೆಳಗ್ಗೆನೇ ನೀವು ಅರ್ಘ್ಯ ಬಿಟ್ಟು ಸೂರ್ಯ ನಮಸ್ಕಾರ ಮಾಡಬೇಕು. ನಾಳೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮಗೆ ನಾಳೆ ವಿಶೇಷವಾಗಿ ಆರೋಗ್ಯ ವೃದ್ಧಿ ಆಗುತ್ತೆ. ಯಾರ್ಯಾರಿಗೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ. ಮತ್ತು ನೋಡಿ, ಆರೋಗ್ಯ ಮಾತ್ರ ಅಲ್ಲ, ಸೂರ್ಯದೇವನಿಗೆ ನೀವು ಪೂಜೆ ಮಾಡೋದ್ರಿಂದ ಸಕಲ ಭೋಗಗಳನ್ನು ನೀವು ಪಡ್ಕೊಬೋದು. ನೋಡಿ, ಸೂರ್ಯ ಮಂತ್ರದ ಜಪದಿಂದ ನಿಮ್ಮ ಮುಖದ ಕಾಂತಿ ಕೂಡ ಹೆಚ್ಚುತ್ತದೆ. ಮತ್ತು ಕಣ್ಣಿನ ಆರೋಗ್ಯ ಯಾರಿಗೆ ಸರಿ ಇರೋದಿಲ್ಲ ಅಂಥವ್ರಿಗೆ ಅಂಥ ಕಣ್ಣುಗಳ ತೇಜಸ್ ಕೂಡ ಹೆಚ್ಚುತ್ತೆ. ಮತ್ತು ವಯಸ್ಸು ಆಗ್ತಾ ಇದ್ದಂತೆಯೇ ಕಣ್ಣು ಸ್ವಲ್ಪ ಮಂಜು ಕಾಣೋದು ಆ ಥರ ಆಗುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ ಸೂರ್ಯ ನಮಸ್ಕಾರ ನಾಳೆ ಮಾಡಿ ಸೂರ್ಯನಿಗೆ ಮಂತ್ರ ಹೇಳೋದ್ರಿಂದ ಕಣ್ಣಿನ ತೇಜಸ್ಸು ನಿಮಗೆ ಚೆನ್ನಾಗಾಗತ್ತೆ. ಮತ್ತು ಈ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ಯಾವುದೇ ರೀತಿ ಭೂತ ಪ್ರೇತ ಪಿಶಾಚಿ ಬಾಧೆ ಕೂಡ ಇರೋದಿಲ್ಲ. ನೋಡಿ, ಒಂದು ಮಂತ್ರ, ಅದನ್ನು ನೀವು ನಾಳೆ ಒಂದು ಭುಜಪತ್ರೆ ತೊಗೊಂಡು, ಗಂಧಿಗೆ ಅಂಗಡಿಲಿ ಸಿಗುತ್ತೆ, ಭುಜಪತ್ರೆ ತೊಗೊಂಡು ಅಷ್ಟಗಂಧ, ಚಂದನ ಮತ್ತು ಕೇಸರಿ, ಇದರಿಂದ ಜಟಾಮಸಿ ಗೋರಂಜನ ಅಂತ ಸಿಗುತ್ತೆ. ಇದರಿಂದ ನೀವು ಆ ಮಂತ್ರವನ್ನು ಬರೆದುಬಿಟ್ಟು ನೀವು ಏನು ಮಾಡಬೇಕು, ಕೈಗೆ ಕಟ್ಕೊಬೇಕು. ಎಲ್ಲ ಏನು ಕೈಗೆ ಕಟ್ಕೊಂಡಿರುತ್ತೆ ತ್ರೈಲೋಕ್ಯ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಮತ್ತು ವಿಜಯ ಸಿಗುತ್ತೆ, ನಿಮಗೆ ವಿಜಯ ಸಿಗುತ್ತೆ, ಒಳ್ಳೆ ಕಡೆ ಕೆಲಸ ಆಗುತ್ತೆ, ನಿಮಗೆ ಅಂದ್ಕೊಂಡಿದ್ದೆಲ್ಲ ಆಗತ್ತೆ. ಮತ್ತು ಈ ಮಂತ್ರದಿಂದ ನಿಮ್ಮ ಪರಿವಾರದಲ್ಲಿ ಮಂಗಳ ಕಾರ್ಯಗಳು ಕೂಡ ನಡೆಯುತ್ತೆ. ಧನವಂತರು ಕೂಡ ಆಗ್ತಾರೆ, ಕೀರ್ತಿ ಆಗ್ತಾರೆ, ವಿದ್ಯೆ ಸಿಗತ್ತೆ, ವಿದ್ಯಾವಂತರಾಗ್ತಾರೆ. ಮತ್ತು ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ನಿಮಗೆ ಮೆಮೊರಿ ಪವರ್ ಯಾರಿಗಿರೋದಿಲ್ಲ ಅವರಿಗೆ ನಾಳೆ ವಿಶೇಷವಾಗಿ ಪೂಜೆ ಮಾಡಿ ಮಂತ್ರ ಹೇಳಿ ನೀವು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಮೆಮೊರಿ ಪವರ್ ಕೂಡ ಹೆಚ್ಚುತ್ತೆ. ಈ ಮಂತ್ರದ ಜಪದಿಂದ ನೀವು ಏನೇನು ಪಡ್ಕೊಳ್ಬೋದು, ಭೌತಿಕ ಸುಖ, ಆರೋಗ್ಯ ಭಾಗ್ಯ, ಕೀರ್ತಿ, ಆಯುಷ್ ವೃದ್ಧಿ ಮುಂತಾದ ಶುಭ ಫಲಗಳನ್ನ ನೀವು ಪಡ್ಕೊಬೋದು. ಯಾರು ಸೂರ್ಯದೇವನ ಆರಾಧನೆ ಮಾಡ್ತಾರೆ ಅಂಥವರು ಪರಮಾತ್ಮನನ್ನು ಪಡೀತಾರೆ, ಪರಮಾತ್ಮನ ಆಶೀರ್ವಾದ ಪಡೀತಾರೆ. ನೋಡಿ, ಸೂರ್ಯ ಮಂತ್ರನ ಬೆಳಗೂ ಹೇಳ್ಬೋದು, ರಾತ್ರಿನೂ ಹೇಳೋದು. ಮತ್ತು ನಾಳೆ ಬೆಳಗ್ಗೆನೂ ನೀವು ಅಡುಗೆ ಮಾಡ್ಬೋದು, ಸಾಯಂಕಾಲನೂ ಅಡುಗೆ. ಮತ್ತು ನಾಳೆ ಅಂತ ವಿಶೇಷವಾದ ದಿನ ಅಂತ ಮಾತ್ರ ಮಾಡೋದಲ್ಲ, ಸೂರ್ಯನಿಗೆ ಪ್ರತಿದಿನ ಮಾಡ್ಬೋದು. ನೀವು ಪ್ರತಿದಿನ ಮಾಡೋಕ್ಕಾಗದೇ ಇದ್ದವರು ಭಾನುವಾರದೊತ್ತು ಮಾಡ್ಬೋದು, ರವಿವಾರ ಮಾಡ್ಬೋದು. ಸೂರ್ಯನಿಗೆ ನಮಸ್ಕಾರ ಮಾಡಬೇಕಾದ್ರೆ ನೀವು ಶಿರ ಭೂಮಿಗೆ ತಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ನೀವು
ನಿಮ್ಮ ಎಲ್ಲ ಪಾಪಕರ್ಮಗಳು ಹೋಗುತ್ತೆ. ನಿಮ್ಮ ಎಲ್ಲ ಪಾಪಕರ್ಮಗಳ ಸುಟ್ಟು ಹೋಗ್ತವೆ. ಯಾರು ಸೂರ್ಯದೇವರಿಗೆ ಪ್ರದಕ್ಷಿಣೆ ಹಾಕ್ತಾರೆ ಅಂಥವರು, ಸೂರ್ಯದೇವರನ್ನ ಸ್ಮರಿಸಿ ಪ್ರದಕ್ಷಿಣೆ ಹಾಕ್ತಾರೆ, ಅವರು ದೇವತೆಗಳಿಗೆಲ್ಲರಿಗೂ ಪ್ರದಕ್ಷಿಣೆ ಹಾಕಿದ ಫಲವನ್ನು ಅನುಭವಿಸ್ತಾರೆ. ಶುಕ್ಲ ಪಕ್ಷ ಸಪ್ತಮಿ ದಿನದಂದು ಉಪವಾಸ ಆಚರಿಸಿ ಸ್ವಚ್ಛವಾದ ಉಪಹಾರದಿಂದ ಯಾರು ಸೂರ್ಯನನ್ನು ಪೂಜಿಸೋರೋ ಅಂಥವರು ಸಕಲ ಪಾಪಗಳಿಂದ ಮುಕ್ತರಾಗಿ ಸೂರ್ಯ ಲೋಕವನ್ನು ಪ್ರಾಪ್ತಿ ಮಾಡುವ ಪುಣ್ಯವು ದೊರಕುತ್ತದೆ. ಶುಕ್ಲ ಪಕ್ಷದಲ್ಲಿ ಸಪ್ತಮಿಯಲ್ಲಿ ಬರುವಂಥ ರವಿವಾರ ಕೂಡ ಬಂದರೂ ಅಷ್ಟೇ, ಅದಕ್ಕೆ ವಿಜಯ ಸಪ್ತಮಿ ಅಂತ ಕರೀತಾರೆ ಅದಕ್ಕೆ. ಆ ದಿನ ಕೂಡ ದಾನ ಮಾಡಬೇಕು. ದಾನ ಕೂಡ ಮಾಡಿದ್ರೆ ನಾಳೆನೂ ಅಷ್ಟೇ, ರವಿವಾರ ದಿನ ಅದು ವಿಜಯದ ಸಪ್ತಮಿ ದಿನ ಮಹಾಫಲಗಳು ಲಭಿಸ್ತವೆ ನಿಮಗೆ. ಆ ದಿನ ಸ್ನಾನ, ಜಪ, ತಪ, ಹೋಮ, ಧ್ಯಾನ, ದಾನ, ಉಪವಾಸ ಎಲ್ಲ ಮಾಡಿದ್ರು ನಿಮಗೆ ತುಂಬ ಪುಣ್ಯನ ಸಿಗುತ್ತೆ. ನಿಮಗೆ ಸೂರ್ಯದೇವನ ಆರಾಧನೆ ಮಾಡೋದ್ರಿಂದ ಎಲ್ಲ ಪಾಪಗಳು ತೊಡೆದು ಹೋಗ್ತವೆ. ರವಿವಾರ ಶ್ರದ್ಧೆಯಿಂದ ಸೂರ್ಯನಿಗೆ ನೀವು ಪೂಜೆ ಮಾಡಬೇಕು. ನಿಮ್ಮ ಬಯಕೆಗಳೆಲ್ಲ ಮನೋಬಯಕೆಗಳು ಈಡೇರುತ್ತೆ. ಸೂರ್ಯನಿಗೆ ದೀಪದಾನವನ್ನು ಮಾಡಬೇಕು. ಜ್ಞಾನ ಸಂಪಾದನೆ ಆಗುತ್ತೆ. ದೀಪ ಉರಿಸಲು ನೀವು ಎಳ್ಳೆಣ್ಣೆನ ಉಪಯೋಗಿಸ್ಬೇಕು. ಮತ್ತು ಎಳ್ಳನ್ನು ದಾನ ಮಾಡಬೇಕು, ಎಳ್ಳೆಣ್ಣೆ ಉಪಯೋಗಿಸ್ಬೇಕು, ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಮಾಘ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ತುಪ್ಪ ಮತ್ತು ಶುಕ್ಲ ಪಕ್ಷದಲ್ಲಿ ಎಳ್ಳೆಣ್ಣೆಯನ್ನು ಉಪಯೋಗಿಸಬೇಕು ನೀವು. ಮತ್ತು ನೋಡಿ, ದೀಪನ ಬೆಳಗಿಸುವಾಗ ನೀವೇನು ಮಾಡಬೇಕು, ದೀಪ ಹಚ್ಚಿದಾಗ ದೀಪನ ಸಣ್ಣಗೆ ಮಾಡೋದಾಗಲಿ ದೀಪನ ಆರಿಸೋದಾಗಲಿ ಮಾಡಬಾರ್ದು. ಸೂರ್ಯದೇವರಿಗೆ ವಿವಿಧ ಹಣ್ಣುಗಳು, ಹೂಗಳು ಎಲ್ಲ ಅರ್ಪಣೆ ಮಾಡಿ ನೀವು ಸೂರ್ಯದೇವರ ಆಶೀರ್ವಾದವನ್ನು ಪಡ್ಕೊಬೇಕು. ನೀವು ಅತಿ ಹೆಚ್ಚು ಶ್ರೀಮಂತರಾಗ್ತೀರಾ. ಆರೋಗ್ಯದಲ್ಲೂ ಅಷ್ಟೇ, ನೀವು ನಿಮ್ಮ ಮನೆಯಲ್ಲಿ ಏನೇ ಒಂದು ಆರೋಗ್ಯ ಸರಿ ಇಲ್ಲ ಅಂದರೆ, ಮನೇಲಿ ಯಾರಿಗೂ ವಿದ್ಯೆ ಸರಿ ಇಲ್ಲ, ಮತ್ತು ಏನೂ ಪರಿಸ್ಥಿತಿ ಸರಿ ಇಲ್ಲ ನೋಡಿ, ಸೂರ್ಯನ ಒಂದು ಅನುಷ್ಠಾನ ಮಾಡಬೇಕು ನೀವು. ಶ್ರೀರಾಮನೇ ಸೂರ್ಯನ ಅನುಷ್ಠಾನ ಪ್ರತಿದಿನ ಮಾಡ್ತಾಯಿದ್ರು. ರಾಮನಿಗೆ ಸೂರ್ಯದೇವನಿಗೆ ದಿವಸ ಅರ್ಘ್ಯ ಬಿಡ್ತಾಯಿದ್ರು, ಸೂರ್ಯ ಅನುಷ್ಠಾನ ಮಾಡ್ತಿದ್ರು. ಅದರಲ್ಲಿ ನೀವೊಂದು ಚಿಕ್ಕದು ಸೂರ್ಯನ ಒಂದು ನಮಸ್ಕಾರ ಮಾಡೋದು, ಅರ್ಘ್ಯ ಬಿಡೋದನ್ನು ಮಾಡಿ. ಚಿಕ್ಕದಾಗಿ ಒಂದು ಸಂಕಲ್ಪ ಮಾಡಿಕೊಂಡು ಮಾಡಿ. ನೀವು ನಾನು ಸಂಕಲ್ಪ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಸಂಕಲ್ಪ ಮಾಡಿಕೊಂಡು ನೀವು ದಿವಸ ಅರ್ಘ್ಯ ಬಿಡಿ. ಆಗಲಿಲ್ಲ ಅಂದರೆ ರವಿವಾರ ಆದರೂ ತಪ್ಪದೆ ನೀವು ಮಾಡಬೇಕು. ಯಾವಾಗಲೂ ರವಿವಾರ ಮಾಡಿ, ದಿವಸ ಮಾಡಿ. ನಾಳೆ ತುಂಬ ವಿಶೇಷ ರಥಸಪ್ತಮಿ ಇರೋದರಿಂದ ಇದೆಲ್ಲ ಮಾಡೋಕ್ಕೆ ನಾನು ಹೇಳ್ತಿದ್ದೀನಿ. ಮತ್ತು ನಾನು ಬೀಜಾಕ್ಷರಿ ಮಂತ್ರ ಕೂಡ ನಿಮಗೆ ಹೇಳ್ತೀನಿ. ದಿನವೂ ಯಾರು ಕುಂಕುಮ, ಅಗರಬತ್ತಿ ಹಾಗೂ ಚಂದನದಿಂದ ಸೂರ್ಯನಿಗೆ ಪೂಜೆ ಮಾಡ್ತಾರೋ ಅವರು ಮರು ಜನ್ಮದಲ್ಲಿ ಕೂಡ ಕೀರ್ತಿಶಾಲಿಗಳಾಗಿ ಹುಟ್ಟುತ್ತಾರೆ, ವೈಭವ ಪೂರ್ಣ ಜೀವನವನ್ನು ಅನುಭವಿಸ್ತಾರೆ ಅಂತವರು. ನೋಡಿ, ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೆ ಸೂರ್ಯನ ಎದುರಿಗೆ ಕುಳಿತುಕೊಂಡು ಸೂರ್ಯ ಮಂತ್ರ ಹೇಳಬೇಕು ಮತ್ತು ಸ್ತೋತ್ರದ ಪಾರಾಯಣ ಮಾಡಬೇಕು. ಮಹಾಪಾಪ ನಾಶ ಆಗತ್ತೆ. ಆದಿತ್ಯ ವ್ರತ ಎಂದು ಕರೀತಾರೆ ಇದಕ್ಕೆ. ಮತ್ತು 7 ಜನ್ಮಕ್ಕೂ ಫಲಗಳನ್ನೇ ಅನುಭವಿಸ್ತಾರೆ ಈ ಥರ ಸೂರ್ಯನಿಗೆ ಅರ್ಘ್ಯ ಬಿಡೋದ್ರಿಂದ. ಮತ್ತು ಅಗ್ನಿ, ಜಲ, ಆಕಾಶ, ಪವಿತ್ರ ಭೂಮಿ, ಪ್ರತಿಮೆ ಮತ್ತು ಆಸನದ ಮೇಲೆ ಪ್ರಯತ್ನಪೂರ್ವಕ ಪೂಜೆ ನಡೆಸಬೇಕು. ಮತ್ತು ಹಾಲಿನಲ್ಲಿ ಮಾಡಿದಂಥ ಶಾವಿಗೆ ಅಥವಾ ಅಕ್ಕಿಯ ಖೀರು, ಪಾಕ್ವಾನ ಹಣ್ಣು ಮತ್ತು ತುಪ್ಪ ಮತ್ತು ಅಕ್ಕಿಯನ್ನು ಸೂರ್ಯನಿಗೆ ನೈವೇದ್ಯ ನೀಡುವುದರಿಂದ ಇಚ್ಛಿತ ಫಲಗಳು ನಿಮಗೆ ಸಿಗುತ್ತೆ. ನಿಮಗೇನು ಇಚ್ಛೆ ಇರುತ್ತೆ ಆ ಫಲಗಳು ಸಿಗುತ್ತೆ. ಸೂರ್ಯದೇವನಿಗೆ ಒಂದು ದಿನದ ಭಕ್ತಿಪೂರ್ವಕ ಪೂಜೆ ಮಾಡಿ
ನಿಮಗೆ ದೊರಕುವ ಪುಣ್ಯ ಫಲ ವಿವಿಧಗಳ ನಡೆದ ಯಜ್ಞದ ಫಲಕ್ಕೆ ಸರಿಸಮಾನವಾಗಿ ಇರುತ್ತೆ ನೋಡಿ. ಒಂದು ದಿನ ನೀವು ಪೂಜೆ ಮಾಡಿದ್ರೆ ಭಕ್ತಿಪೂರ್ವಕವಾಗಿ ಎಷ್ಟೋ ಜನ್ಮದ ನಿಮಗೆ ಫಲಗಳು ಸಿಗುತ್ತೆ ನೋಡಿ ವೀಕ್ಷಕರೇ. ಸೂರ್ಯನು ಪ್ರಪಂಚ ಬೆಳಗುವ ಮತ್ತು ಪ್ರತ್ಯಕ್ಷ ಕಾಣುವ ದೇವರು. ಈತನನ್ನು ಸ್ಮರಿಸಿ ಅನಂತ ಕೋಟಿ ಸಲ ನಮಿಸುವನು ತುಂಬ ಪುಣ್ಯವಂತ ನೋಡಿ. ಸೂರ್ಯ ಮಂತ್ರ ಹೇಳ್ತೀನಿ ನಾನು, ನಿಧಾನಕ್ಕೆ ಹೇಳ್ತೀನಿ, ಅದನ್ನು ಒಂದೊಂದೇ ನೀವು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡಿಕೊಂಡು ನಿಧಾನಕ್ಕೆ ಕೂತ್ಕೊಂಡು ಮಂತ್ರ ಹೇಳಿ ನೀವು. ಇದು ಅಷ್ಟಾಕ್ಷರ ಮಂತ್ರ ಅಂತ ಬರ್ಕೊಳ್ಳಿ. ಓಂ ಐಂ ದೀಪ್ತಿ ಆದಿತ್ಯ 1, 2 ಓಂ ಐಂ ಸಾಕ್ಷ್ಮೇ ಭಾಸ್ಕರ 3 ಓಂ ಐಂ ಜಯ ಭಾನು. ನೆಕ್ಸ್ಟು ಓಂ ಐಂ ಭದ್ರಾ ರವಿ. ನೆಕ್ಸ್ಟ್ ಓಂ ಐಂ ವಿಭೂತಿ ಸೂರ್ಯ. ಇದಾದಮೇಲೆ ಓಂ ಐಂ ವಿಮಲಾ ದಿವಾಕರ. ನೆಕ್ಸ್ಟ್ ಓಂ ಐಂ ಅಮೋಘ ಮಾರ್ಥಾಂಡ. ಅದಾದಮೇಲೆ ಓಂ ಐಂ ವಿದ್ಯಾತ ತಪಾನ. ಇಷ್ಟು ಮಂತ್ರ ನೀವು ಜಪ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಸೂರ್ಯ ಮಂತ್ರ, ಇದು ಒಂದು ಚಿಕ್ಕದಾಗಿರುವಂಥದ್ದು ನೋಡಿ. ಓಂ ಪಣಿಹ ಸೂರ್ಯ ಆದಿತ್ಯ. ಇದನ್ನು ನೀವು ಒಂದು ಮಾಲ ಹೇಳ್ಕೊಬೋದು. ಇದಿಷ್ಟೇ, ಇದು ಸೂರ್ಯ ಮಂತ್ರ. ಇನ್ನೊಂದು ಸರಿ ಹೇಳ್ತೀನಿ. ಓಂ ಪಣಿಹ ಸೂರ್ಯ ಆದಿತ್ಯ. ಓಂ ಪಣಿಹ ಸೂರ್ಯ ಆದಿತ್ಯ. ನೋಡಿ ವೀಕ್ಷಕರೇ, ಈ ರೀತಿ ಹೇಳೋ ಥರ ಎಲ್ಲ ಪೂಜೆ ಮಾಡಿಕೊಂಡು ಮಂತ್ರ ಎಲ್ಲ ಜಪ ಮಾಡಿಕೊಂಡು ನಾಳೆ ನೀವು ಮಾಡೋ ಪೂಜೆ ಎಲ್ಲ ಫಲ ಸಿಗುತ್ತೆ. ಅದರಿಂದ ನಾಳೆ ತುಂಬ ವಿಶೇಷವಾಗಿದೆ. ಆರೋಗ್ಯ ಭಾಗ್ಯ, ಕಣ್ಣು ಯಾರ್ಯಾರಿಗೆ ಸರಿಯಾಗಿ ಕಣ್ಣು ತೇಜಸ್ಸಿರೋದಿಲ್ಲ, ಕಣ್ಣು ಕಾಣೋದಿಲ್ಲ, ಕಣ್ಣು ಮಂಜು ಕಾಣುತ್ತೆ ಅಂಥವರೆಲ್ಲ ನಾಳೆ ಸೂರ್ಯನಿಗೆ ಪೂಜೆ ಮಾಡಿ ಅರ್ಗೆ ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನ ಕಿರಣ ಬೀಳೋ ಥರ ನೀವು ಒಂದು ಅರ್ಧ ಗಂಟೆ 15 ನಿಮಿಷ ಹಂಗೆ ಕೂತ್ಕೊಳ್ಳಿ, ಸೂರ್ಯ ಕಿರಣ ಬೀಳಲಿ. ಆಗ ಎಲ್ಲರಿಗೂ ಆರೋಗ್ಯ ಚೆನ್ನಾಗಾಗತ್ತೆ. ಮಂತ್ರ ಜಪ ಎಲ್ಲ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ನಮಸ್ತೆ.